ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾನು ನಿಮಗೆ VLOOKUPನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಥಿಂಗ್ ಬಂದು VLOOKUP ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. VLOOKUP ಅಂದರೆ ಏನು? VLOOKUP ಅಂದರೆ ವರ್ಟಿಕಲ್ ಲುಕಪ್ ವ್ಯಾಲ್ಯೂ ಅಂತ. ಲೈಕ್ ನಮಗೆ ಫಾರ್ ಎಕ್ಸಾಂಪಲ್ ಸಮ್ ಟೈಮ್ಸ್ ಬಂದು ನಾವು ಏನು ಮಾಡ್ತೀವಿ, ಇದನ್ನು ರಾ ಡೇಟಾ ಅಂತ ನಾನು ತೊಗೊಂಡಿರೋದು ಆ್ಯಕ್ಚುಲಿ. ನಾವು ಬೇಸಿಕಲಿ ಏನು ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ಐ ಡಿ, ಈ ಎಂಪ್ಲಾಯ್ ಐ ಡಿಗೆ ಎಂಪ್ಲಾಯಿ ನೇಮ್ ಇದೆ ಗೊತ್ತಾ, ಇದನ್ನು ಜಸ್ಟು ಈ ಥರ ಹುಡುಕ್ತಾ ಇರ್ತೀವಿ, ಹುಡುಕಿ ಕಾಪಿ ಪೇಸ್ಟ್ ಮಾಡೋದು ಮಾಡ್ತೀವಿ. ಎಷ್ಟು ಡೇಟಾಗೆ ನಾವು ಕಾಪಿ ಪೇಸ್ಟ್ ಮಾಡ್ಬೋದು? ಹಾರ್ಡ್ಲಿ ಒಂದು 10-20 ಲೈನ್ ಐಟಮ್ಸ್ಗೆ ನಾವು ಆ ಥರ ಮಾಡ್ಬೋದು. ಬಟ್ ತುಂಬ ಯೂಸ್ ಡೇಟಾ ಆದಾಗ ನಾವು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಆ ಫಾರ್ಮುಲಾ ಯಾವುದಂದರೆ VLOOKUPನ ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ VLOOKUP ಫಾರ್ಮುಲಾ, ಫಾರ್ ಎಕ್ಸಾಂಪಲ್ VLOOKUP ಹಾಕಿದ್ಮೇಲೆ ನಿಮಗೆ ಸಮ್ ಫಾರ್ಮುಲಾದಲ್ಲಿ ಕೇಳುತ್ತಾ ಇದ್ದೇನೆ, ಅದು ಏನು ಅಂತ ತಿಳ್ಕೊಬೇಕಾಗುತ್ತೆ. ಸೊ ಲುಕಪ್ ವ್ಯಾಲ್ಯೂ ನೋಡಿ, VLOOKUP ಹಾಕಿದ್ಮೇಲೆ ಲುಕಪ್ ವ್ಯಾಲ್ಯೂ ಅಂತ ಅದೇ ಕೇಳುತ್ತೆ. ಲುಕಪ್ ವ್ಯಾಲ್ಯೂ ಅಂದರೆ ನೀವು ಯಾವುದು ಬೇಸ್ ಮಾಡಿ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ, ಅಂದರೆ ಸರ್ಚ್ ಮಾಡ್ತಿದ್ದೀರಾ, ಆ ಬೇಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಿಮಗೆ ವಿತ್ ಎಕ್ಸಾಂಪಲ್ ಕೊಡೋ ಟೈಮಲ್ಲಿ ನಿಮಗೆ ಇದು ಕಂಪ್ಲೀಟಾಗಿ ಅರ್ಥ ಆಗೋಗುತ್ತೆ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಂದು ಟೇಬಲ್ ಅರೇ ಅಂತ ಕೇಳುತ್ತೆ. ಟೇಬಲ್ ಅರೇ ಅಂದರೆ ನಥಿಂಗ್ ಬಟ್ ಯಾವ ಟೇಬಲಿಂದ ಬೇಕು ಆ ಟೇಬಲ್ ಫುಲ್ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಅದಾದಮೇಲೆ ನೆಕ್ಸ್ಟ್ ಬಂದು ಕಾಲಮ್ ಇಂಡೆಕ್ಸ್ ನಂಬರ್. ನಮಗೆ ಯಾವ ಒಂದು ಇನ್ಫಾರ್ಮೇಷನ್ನು ಯಾವ ಒಂದು ಕಾಲಮಲ್ಲಿದೆ ಅನ್ನೋದನ್ನು ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಲಾಸ್ಟಲ್ಲಿ ಬಂದು ರೇಂಜ್ ಲುಕಪ್ ಅಂದರೆ ನಿಮಗೆ ಟ್ರೂ ಅಥವಾ ಫಾಲ್ಸ್, ನೀವು ಲಾಸ್ಟಲ್ಲಿ -0 ಅಥವಾ 1 ಅಂತನಾದರೂ ನೀವು ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಆನ್ಸರ್ ಸಿಗುತ್ತೆ. ಫಸ್ಟ್ ಥಿಂಗ್ ಬಂದು ನಾನು ಈ ರಫ್ ವರ್ಕ್ ಶೀಟಲ್ಲಿ ನಾನು ಸಮ್ ಡೇಟಾಸ್ನ ಹಾಕೊಂಡಿದ್ದೀನಿ. ಈ ಡೇಟಾ ವೈಸು ನಿಮಗೆ ವಿತ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಿಮಗೆ ಅರೌಂಡ್ ಒಂದು 4 ಎಕ್ಸಾಂಪಲ್ನ ಇಟ್ಟಿದ್ದೀನಿ. ನೀವು 4 ಎಕ್ಸಾಂಪಲ್ನ ಕ್ಲಿಯರ್ ಕಟ್ಟಾಗಿ ವಿಡಿಯೋ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡ್ತು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ, ನಿಮಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ ನೋಡಿ, ನಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಎಂಪ್ಲಾಯ್ ಐ ಡಿ ಕೊಟ್ಟಿದ್ದಾರೆ, ಇಲ್ಲಿ ಎಂಪ್ಲಾಯಿ ನೇಮ್ ಬೇಕು ನಮಗೆ. ಎಂಪ್ಲಾಯ್ ಐ ಡಿಯಿಂದ ಎಂಪ್ಲಾಯಿ ನೇಮ್ಗೆ ನಾವು ಯಾರು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವು VLOOKUP ಫಾರ್ಮುಲಾ ಯೂಸ್ ಮಾಡಬೇಕು. VLOOKUP ಅಲ್ಲಿ ಕೇಳ್ತಿದ್ದೆ ಲುಕಪ್ ವ್ಯಾಲ್ಯೂ ಅಂದರೆ ಫಸ್ಟ್ ನಾವು ಯಾವುದಕ್ಕೆ ಹುಡುಕ್ತಾ ಇದ್ದೀವಿ ಅನ್ನೋದು ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇದೇ ಬೇಸ್ ನಮಗೆ, ಕಾಮ. ಸೊ ಟೇಬಲ್ ಅರೇ ಬಂದು ಎಲ್ಲಿದೆ, ಇದು ಟೇಬಲ್, ಇದು ರಾ ಡೇಟಾ. ಸೊ ನಾವು ಬಂದು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಕಾಮ. ಅದು ಕೇಳ್ತಿದ್ದು ಕಾಲಮ್ ಇಂಡೆಕ್ಸ್ ನಂಬರ್. ಈಗ ಎಂಪ್ಲಾಯ್ ಐ ಡಿಯಿಂದ ಎಂಪ್ಲಾಯಿ ಯಾರು ಅಂತ ಹುಡುಕ್ತಾ ಇದ್ದೀವಿ. ಎಂಪ್ಲಾಯಿ ಐ ಡಿ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದಲ್ವ ಬಾಕ್ಸು. ಸೊ ಎಷ್ಟನೇ ಕಾಲಮಲ್ಲಿದೆ? 1, 2 ಎರಡನೇ ಕಾಲಮಲ್ಲಿದೆ. ಸೊ ನಾವು 2, 0 ಎಂಟರ್ ಪ್ರೆಸ್ ಮಾಡಿದ್ರೆ ಆ ಒಂದು ಎಂಪ್ಲಾಯ್ ಐ ಡಿಗೆ ಆ ಒಂದು ಎಂಪ್ಲಾಯಿ ಕರೆಕ್ಟಾಗಿ ಬರ್ತಾರೆ. ಬನ್ನಿ ಡಿಪಾರ್ಟ್ಮೆಂಟ್ ಕೂಡ ನಾವು ಹಾಗೇನೆ ಟ್ರೈ ಮಾಡೋಣ. VLOOKUP ಇಲ್ಲಿ ಎಂಪ್ಲಾಯಿ ನೇಮ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಎಂಪ್ಲಾಯಿ ನೇಮ್ ಅಂದರೆ ಸ್ಪೆಸಿಫಿಕ್ ಎಂಪ್ಲಾಯಿ ನೇಮ್. ಲುಕಪ್ ವ್ಯಾಲ್ಯೂ ಅಂದರೆ ಈ ಎಂಪ್ಲಾಯಿ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಇನ್ಫಾರ್ಮೇಷನ್ ಬೇಕು ನಮಗೆ. ಸೊ ಇಲ್ಲಿ ಬಂದು ಇಲ್ಲಿಂದ ಸೆಲೆಕ್ಟ್ ಮಾಡೋ ಹಾಗಿಲ್ಲ, ನಾವು ಇಲ್ಲಿ ಸೆಲೆಕ್ಟ್ ಏನು ಮಾಡಿರ್ತೀವಿ ಆ ಕಾಲಮಿಂದನೇ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಲೆಕ್ಟ್ ಮಾಡಿದೆ, ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಡಿಪಾರ್ಟ್ಮೆಂಟ್ ಎಷ್ಟನೇ ಕಾಲಮಲ್ಲಿದೆ? 1, 2, 0. ಜಸ್ಟ್ ಈ ಒಂದು ಪರ್ಸನ್ ಬಂದು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ಇರುತ್ತೆ. ಹಾಗೆಯೇ ಇನ್ನು ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಗೆ ಹೋಗೋಣ. ಇಲ್ಲಿ ಬಂದು ನಮಗೆ ಎಂಪ್ಲಾಯಿ ನೇಮಿಂದ ಅವನು ಎಷ್ಟು ಸ್ಯಾಲ್ರಿನ ತಗೊತಿದ್ದಾನೆ ಅನ್ನೋದನ್ನು ಕಂಡುಹಿಡಿಬೇಕಿದೆ. ಜಸ್ಟ್ ನಾವೇನು ಮಾಡ್ತೀವಿ, VLOOKUP ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ನಮಗೆ ಯಾರ್ದು ಸ್ಯಾಲ್ರಿ ಬೇಕಾಗಿರೋದು ಈ ಪರ್ಸನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸ್ಯಾಲ್ರಿ ಅಲ್ವಾ, ನಾವಿಲ್ಲಿ ಸೆಲೆಕ್ಟ್ ಮಾಡಿರೋದು ಪರ್ಸನ್ ಅಂದರೆ ಎಂಪ್ಲಾಯಿ ನೇಮ್. ಸೊ ನಾವು ಎಂಪ್ಲಾಯಿ ನೇಮಿಂದನೇ ಸೆಲೆಕ್ಟ್ ಮಾಡ್ಕೊಬೇಕು, ಇಲ್ಲಿಂದ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ನಾವಿಲ್ಲಿ ಬೇಸ್ ಯಾವುದನ್ನು ಸೆಲೆಕ್ಟ್ ಮಾಡಿರ್ತೀವಿ, ಸೊ ಆ ಕಾಲಮಿಂದನೇ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ದು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿದ್ದೀವಿ, ಕಾಮ.
ಇಲ್ಲಿ ನಮಗೆ ಬೇಕಾಗಿರೋದೇನು ಸ್ಯಾಲ್ರಿ. ಸ್ಯಾಲ್ರಿ ಎಷ್ಟನೇ ಕಾಲಮಲ್ಲಿದೆ? 1 2 3 ಮೂರನೇ ಕಾಲಮಲ್ಲಿದೆ, ಜಸ್ಟ್ 3,0. ಸೊ ಆ ಒಂದು ಪರ್ಸನ್ ಇಷ್ಟು ಸ್ಯಾಲ್ರಿನ ತಗೊತಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ತೀರ್ಥಕುಮಾರ್ ಅಂತ ಏನಿದ್ದಾರೆ, ಇವರು 20,000 ಸ್ಯಾಲ್ರಿನ ತಗೊತಿದ್ದಾರೆ. ದಿನೇಶ್ 59,000, ಸುರೇಶ್ 23,000, ಪವನ್ 16,000. ಇದು ಕಂಪ್ಲೀಟಾಗಿ ಗೊತ್ತಾಯ್ತು ನಮಗೆ. ಸೊ ಇಲ್ಲಿಂದ ಅಷ್ಟೇ. ಈ ಫೋರ್ತ್ ಎಕ್ಸಾಂಪಲ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಇದನ್ನು ನನ್ನ ಜೊತೆ ನೀವು ಕೂಡ ಯೂಸ್ ಮಾಡಿ. ಇದೊಂದು ಎಂಪ್ಲಾಯ್ ಐ ಡಿ ಇದೆ, ನಮಗೆ ಬೇಕಾಗಿರೋದು ಲೊಕೇಶನ್. ಸೊ ಈ ಎಂಪ್ಲಾಯಿ ಐ ಡಿ ಯಾವ ಒಂದು ಲೊಕೇಶನಿಂದ ಐಡೆಂಟಿಫೈ ಆಗ್ತಾ ಇದೆ ಅಂತ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಜಸ್ಟ್ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಿ ಲುಕ್ಅಪ್ ಎಂಪ್ಲಾಯ್ ಐ ಡಿನ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಎಂಪ್ಲಾಯ್ ಐ ಡಿ ಸೆಲೆಕ್ಟ್ ಮಾಡಿರೋದ್ರಿಂದ ಎಂಪ್ಲಾಯಿ ಐ ಡಿಯಿಂದನೇ ಕಾಲಮಿಂದನೇ ಸೆಲೆಕ್ಟ್ ಮಾಡ್ತೀವಿ. ಕಂಪ್ಲೀಟಾಗಿ ಫುಲ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ಲೊಕೇಶನ್ ಎಷ್ಟನೇ ಕಾಲಮಲ್ಲಿದೆ ಚೆಕ್ ಮಾಡ್ಕೊಬೇಕು. ಸೊ ನಾವಿಲ್ಲಿ ಚೆಕ್ ಮಾಡಿರೋದು ಎಂಪ್ಲಾಯ್ ಐ ಡಿ. ಸೊ ಇಲ್ಲಿಂದನೇ ನಾವು ಮಾಡಿರೋದು, ಇಲ್ಲಿಂದ ಕೌಂಟ್ ಮಾಡಬೇಕು. 1 2 3 4 5. ಫಿಫ್ತ್ ಕಾಲಮಲ್ಲಿ ನಮಗೆ ಲೊಕೇಶನ್ ಸಿಗುತ್ತೆ. ಸೊ ಆ ಲೊಕೇಶನ್ ನಾವು 5 ಅಂತ ಟೈಪ್ ಮಾಡ್ತೀವಿ, 0. ಸೊ ಈ ಎಂಪ್ಲಾಯ್ ಐ ಡಿ ಅವನು ಬಂದು ಎ ಅನ್ನೋ ಲೊಕೇಶನಲ್ಲಿ ವರ್ಕ್ ಮಾಡ್ತಿದ್ದಾನೆ. ಇಷ್ಟು ಈಸಿಯಾಗಿ ನೀವು ವಿ ಲುಕ್ಅಪ್ನ ಕಲಿಬೋದು. ನಿಮಗೆ ಒಂದು ಎಕ್ಸಾಂಪಲ್ ಹಾಕ್ತೀನಿ. ಸೊ ನಿಮಗೆ ವರ್ಕ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಆ ಒಂದು ಫಾರ್ಮುಲಾನ ಟ್ಯಾಗ್ ಮಾಡಿ. ಸೊ ಫಿಫ್ತ್ ಎಕ್ಸಾಂಪಲ್ ಏನಿದೆ, ಈ ಫಿಫ್ತ್ ಎಕ್ಸಾಂಪಲ್ನ ನೀವೇ ವರ್ಕ್ ಮಾಡಿ ಇದ್ರದ್ದು ಫಾರ್ಮುಲಾನ ಬಂದು ನಾವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.